ಒಂದು 4 ವರ್ಷದ ಹಿಂದೆ ಇಲ್ಲಿ ಚಿಕ್ಕಬಾಣವರ ಅಂತ ಬರುತ್ತೆ. ಅಲ್ಲಿ ಒಂದು ಮನೆ ಒಳಗಡೆ, ಅಡಿಗೆ ಮನೆ ಒಳಗಡೆ ಗ್ಯಾಸ್ ಸಿಲಿಂಡರ್ ಹತ್ರ ಮಲಗಿತ್ತು. ಇನ್ನೊಂದು ಕೇಳ್ಬೇಕಂದ್ರೆ ನಿಮ್ ಹೆಸರು ನಾಗೇಂದ್ರ ಅಲ್ಲ? ಹೌದು. ಹಿಂಗೆ ಲಿಂಕ್ ಆಯ್ತು ಅಂತ. ಅವ್ನಿಗೆ ತಿನ್ನಕ್ಕೆ ಕುಡಿಸ್ಬೇಕು, ಇದು ಕುಡಿಯೋದಕ್ಕೆ ಏನು ಕೊಡಬಾರ್ದು. ಅದ್ ಮೇನು ಏನು ಕೊಡಬಾರ್ದು, ಏನು ಕೊಡಬಾರ್ದು. ಸಿನಿಮಾದಲ್ಲಿ ನೋಡಿರ್ತೀವಿ, ಅಲ್ಲಿ ಹೌದು, ಕಚ್ಚಿರೋ ಜಾಗನ ಬ್ಲೇಡ್ ಅಲ್ಲಿ ಕುಯ್ದ್ಬಿಟ್ಟು ರಕ್ತ ಸರ್. ಅದು ಸಿನಿಮಾ ಎಲ್ಲ ಸಿನಿಮಾಗೆ ಸೀಮಿತ. ಅಂದ್ರೆ ಹೆಬ್ಬಾವಲ್ಲಿ ವಿಷ ಬರೋದಿಲ್ಲ, ಹಲ್ಲುಗಳು ತುಂಬಾ ಶಾರ್ಪ್ ಆಗಿರ್ತವೆ. ಮನುಷ್ಯ ಇದು ಪ್ರಾಣಿ ಪಕ್ಷಿಗಳನ್ನ ನುಂಚಿ, ಕೈ ಕಾಲು ಲಾಕ್ ಮಾಡ್ಕೊಂಡು ನುಂಚಿ ಅದನ್ನ ಇಡಿ ಇಡಿಯಾಗಿ ನುಂಗುತ್ತೆ. ನೋಡಿ ಇಲ್ಲಿ ಎಲ್ಲಾ ಆಲ್ಬಮ್ಗಳಿದಾವೆ ಸರ್. ಏನ್ ಸರ್ ಇದು, ಹೆಂಗೆ ಏನು ಅಂತ? ಸರ್ ಇವಾಗ ಇದು ಒಂದೊಂದ್ಸಲಿ ನಾವು ಗಾಡಿಲಿ ಮಾಡ್ಕೊಂಡು ಹೋಗಿರ್ತೀವಿ. ಈಗ ಉದಾಹರಣೆ, ಯಾರೋ ಒಂದು ಹಾವು ನೋಡಿರ್ತಾರೆ, ಸಾರ್ ಕಪ್ಪಗಿತ್ತು ಸರ್, ಕೆಂಚಗಿತ್ತು ಸರ್, ಬಿಳಿಗಿತ್ತು ಸರ್, ಇಷ್ಟುದ್ದ ಇತ್ತು ಸರ್ ಅಂತ ಹೇಳ್ತಾರೆ. ಅವಾಗ ನಾವ್ ಏನ್ ಮಾಡ್ತೀವಿ, ಆಲ್ಬಮ್ ಕೈ ಕೊಡ್ತೀವಿ, ಯಾವ ತರ ಇತ್ತು ಅಂತ ಐಡೆಂಟಿಫೈ ಮಾಡೋದಿಕ್ಕೆ. ಯಾವ ಕಲರ್ ಇತ್ತು ನೋಡಮ್ಮ, ಯಾವ ಡಿಸೈನ್ ಇತ್ತು ನೋಡಮ್ಮ, ಅವಾಗ ಇಂಥದೇ ಗುರ್ತಿಸ್ತಾರ ಅವ್ರು. ಸರ್ ಇದೇ ಕಲರ್ ಇತ್ತು, ಇದೇ ಕಲರ್ ಇತ್ತು ಅಂತ ಹಿಂಗ್ ಹೇಳ್ದಾಗ ಅದು ವಿಷ ಇಲ್ಲ, ಏನು ತೊಂದರೆ ಇಲ್ಲ ಅಂತ ನಾವ್ ಹೇಳಿದ್ರೆ ಧೈರ್ಯವಾಗಿರ್ತಾರೆ. ಅಂದ್ರೆ ಅವ್ ಸಿಕ್ಕಿದ್ರೆ ಅದ್ರ ಬಗ್ಗೆ ಹಿಡಿದ್ಬಿಟ್ಟು ತೋರ್ಸ್ಬಿಟ್ಟೆ ಮಾತಾಡ್ತೀವಿ. ಸಿಕ್ಕಿಲ್ಲ ಅಂದ್ರೆ ಐಡೆಂಟಿಫೈ ನೋಡಿ, ಈ ತರ ಇತ್ತು, ಇಲ್ಲ ಈ ತರ ಇತ್ತು, ಇಲ್ಲ ಯಾವ ತರ ಇತ್ತು ಅಂತ ಕೇಳ್ತೀವಿ. ಇತ್ತು ಸಿಕ್ಕಿಲ್ಲ ಅಂದ್ರೆ ಇದನ್ನ ನೋಡಿ ಈ ತರ ಇದ್ರಲ್ಲಿ ವಿಷ ಇದೆ, ಹುಷಾರಾಗಿರಿ, ವಿಷ ಇಲ್ಲ, ಆರಾಮ್ಸಾಗಿರಿ ಅಂತ ಹೇಳ್ಬಿಡ್ತೀವಿ. ಅದೇ ಐಡೆಂಟಿಫೈಗೋಸ್ಕರ. ಯಾವಾಗ ಸರ್ ಇಲ್ಲೊಂದಿದೆ ನೋಡಿ, ಸರ್ ಇದ್ರ ಬಗ್ಗೆ ಹೇಳಿ. ಇದ್ರ ಬಗ್ಗೆನಾ ಸರ್? ಇದು ಒಂದು 4 ವರ್ಷದ ಹಿಂದೆ ಇಲ್ಲಿ ಚಿಕ್ಕಬಾಣವರ ಅಂತ ಬರುತ್ತೆ. ಅಲ್ಲಿ ಒಂದು ಮನೆ ಒಳಗಡೆ, ಅಡಿಗೆ ಮನೆ ಒಳಗಡೆ ಗ್ಯಾಸ್ ಸಿಲಿಂಡರ್ ಹತ್ರ ಮಲಗಿತ್ತು. ಇಷ್ಟು ದೊಡ್ಡ ಹಾವು, ಸುಮಾರು 5 ಅಡಿ ಉದ್ದ ನಾಗರಾವ್, ಗಂಡು ನಾಗರಾವು 5 ಅಡಿ ಉದ್ದ. ಸುಮಾರು ಒಂದು 3:30-4 ಗಂಟೆ ಸಂಜೆ ವೇಳೆ ಫೋನ್ ಬರುತ್ತೆ ಚಿಕ್ಕಬಾಣವರದಿಂದ ನನಗೆ, ಸಿಲಿಂಡರ್ ಕೆಳಗಡೆ ನಾಗರಾವ್ ಮಲಗಿದೆ ಅಂತ. ಹೋಗಿ ಹಿಡಿದಾಗ ಇದು ಅಲ್ಲೇ ತೆಗ್ಸ್ತಂತ ಒಂದು ಫೋಟೋ ಸರ್. ಸೂಪರ್ ಆಗಿ ಬಂದಿದೆ, ಫೋಟೋನು ಕೂಡ ಅದೇ ತರ ಕುತ್ಕೊಂಡಿದೆ. ಹೌದೌದು. ಇನ್ನೊಂದು ಕೇಳ್ಬೇಕಂದ್ರೆ ನಿಮ್ ಹೆಸರು ನಾಗೇಂದ್ರ ಅಲ್ಲ? ಹೌದು. ಹಿಂಗೆ ಲಿಂಕ್ ಆಯ್ತು ಅಂತ ಸರ್ ಸುಮಾರು ಜನ ಅದೇ ಕೇಳ್ತಾರೆ. ಏನಂದ್ರೆ ನಾನು ಹಾವು ಹಿಡಿಬೇಕು ಅಂತ ನಮ್ಮ ಹೆಸರು ಚೇಂಜ್ ಮಾಡ್ತೀನಿ. ಕೆಲವ್ರು ಹೇಳ್ತಾರೆ ಹಾವುಗೂ ನಿನ್ನ ಹೆಸರಿಗೂ ಒಂದೊಂದು ಸಂಬಂಧ ಇದೆ, ಹೆಂಗೆ ಇದು ಸಾಧ್ಯ? ಖಂಡಿತವಾಗ್ಲೂ ಇಲ್ಲ. ನಾನು ಹುಟ್ಟಿದಾಗ ನಮ್ಮ ತಂದೆ ತಾಯಿ ಕರ್ಕೊಂಡೋಗು ಘಾಟಿ ಸುಬ್ರಹ್ಮಣ್ಯದಲ್ಲಿ ಅಲ್ವಾ, ಅಲ್ಲಿ ಬರೀ ಹಾವಿಗೆ ಸಂಬಂಧಪಟ್ಟಿದೆ. ಘಾಟಿ ಸುಬ್ರಹ್ಮಣ್ಯದಲ್ಲಿ ನಾಗೇಂದ್ರ ಅಂತ ಹೆಸರಿಟ್ರಂತೆ. ಅವಾಗ ಹೆಸರಿಟ್ಟಿರೋದಕ್ಕೂ ಅದಾದ್ಮೇಲೆ ನಾವ್ ಇವಾಗ ಮಾಡ್ತಾರೋ ಕೆಲ್ಸಕ್ಕೂ ಒಂದಕ್ಕೊಂದು ಸಂಬಂಧ ಬಂದ್ಬಿಟ್ಟಿದೆ ಸರ್. ನಿಮ್ಗೆ ಹಂಗೂ ಡೌಟ್ ಇದ್ರೆ ಅದೇ ಜನನ ಪ್ರಮಾಣ ಪತ್ರ, ಆಧಾರ್ ಕಾರ್ಡ್, ಐಡೆಂಟಿ ಕಾರ್ಡ್ ಏನಾದ್ರು ತೋರಿಸ್ಬೇಕು. ಅಂದ್ರೆ ತುಂಬಾ ಜನ ಹೇಳ್ತಾರೆ ಈಗ ಆ ವಿಡಿಯೋಕ್ ಬಂದ್ಮೇಲೆ ಹೆಸರು ಚೇಂಜ್ ಮಾಡ್ಕೊಂಡು. ಖಂಡಿತವಾಗ್ಲೂ ಇಲ್ಲ. ನನ್ಗೆ ಅವಾಗ ಹುಟ್ಟ ಹೆಸರು ಅದೇ, ಇವಾಗ ಇರೋ ಹೆಸರು ಅದೇ. ನಾವ್ ಹೆಸರು ಚೇಂಜ್ ಮಾಡ್ಕೊಂಡಿಲ್ಲ. ಏನೋ ಆ ಟೈಮಲ್ಲಿ ಏನೋ ಗೊತ್ತಿಲ್ಲ ಸರ್, ಅದ್ ನಮ್ಗೂ ಗೊತ್ತಿಲ್ಲ. ಅಲ್ಲ ಇದೇ ಫೀಲ್ಡ್ಗೆ ಬರ್ತಾರೆ ಅಂತ ಏನೋ ಖಂಡಿತವಾಗ್ಲೂ ಗೊತ್ತಿಲ್ಲ ಸರ್. ಅಚಾನಕ್ ಬಂದಂತಹ ವಿದ್ಯೆ ಇದು. ಅಲ್ಲ ದೇವ್ರು ಅನ್ಕೊಂಡಿರ್ಬೋದು, ಇರ್ಬೋದೇನೋ ಹೇಳಕ. ಇಲ್ಲಿ ಬಂದು ಹೆಸರು ಇಟ್ಕೊಂಡು ಹೋಗೋನೆ, ಹಾವಿನ ಸಂರಕ್ಷಕನಾಗಿ ಒಂದು ವರ ಕೊಟ್ಬಿಡೋಣ ಅಂತ ಏನೋ ಕೊಟ್ರೇನೋ ಗೊತ್ತಿಲ್ಲ. ಇದು ಹೆಬ್ಬಾವುಗಳ ಬಗ್ಗೆ ಸರ್, ಈ ಹೆಬ್ಬಾವು ಅಂದ್ರೆ ಭಾರತದ ಕಲ್ಲು ಹೆಬ್ಬಾವು ಅಂದ್ರೆ ನಮ್ಮ ಈ ಬೆಂಗಳೂರಲ್ಲಿ ಈ ಗ್ರಾಮಾಂತರ ಪ್ರದೇಶದಲ್ಲಿ ಸಿಗ್ತವೆ. ಈಗ ಉದಾಹರಣೆ ಹೊಸಕೋಟೆ, ಈ ತರ ನೆಲಮಂಗಲ, ದೇವನಹಳ್ಳಿ ಇಂಥ ಭಾಗದಲ್ಲಿ ಸಿಗುತ್ತೆ, ಹೊಲ ಗದ್ದೆಗಳಲ್ಲಿ ಸಿಗುತ್ತೆ. ಅಂದ್ರೆ ಹೆಬ್ಬಾವಲ್ಲಿ ವಿಷ ಬರೋದಿಲ್ಲ, ಹಲ್ಲುಗಳು ತುಂಬಾ ಶಾರ್ಪ್ ಆಗಿರ್ತವೆ. ಮನುಷ್ಯ ಇದು ಪ್ರಾಣಿ ಪಕ್ಷಿಗಳನ್ನ ನುಂಚಿ, ಕೈ ಕಾಲು ಲಾಕ್ ಮಾಡ್ಕೊಂಡು ನುಂಚಿ ಅದನ್ನ ಇಡಿ ಇಡಿಯಾಗಿ ನುಂಗುತ್ತೆ. ಒಂದು ಹೆಬ್ಬಾವು ಒಂದು ಮೊಲ, ಜಿಂಕೆ, ನರಿ, ತೋಳ, ನಾಯಿ ಇಂಥ ಆಹಾರವನ್ನು ಸೇವಿಸ್ತದೆ. ಒಂದ್ಸಲಿ ಆಹಾರ ನುಂಗ್ ಮಲಗ್ತು ಅಂದ್ರೆ ಮಿನಿಮಮ್ 6 ತಿಂಗಳು ಸಿಂಬೆ ಆಕಾರದಲ್ಲಿ ಮಲಗ್ಬಿಡ್ತದೆ. 6 ತಿಂಗಳು ಆ ಜಾಗದಿಂದ ಕದ್ಲದೇ ಇಲ್ಲ, ಒಂದೇ ಜಾಗದಲ್ಲಿ ಮಲ್ಕೊಂಡ್ಬಿಡ್ತದೆ ಸಿಂಬೆ ಆಕಾರದಲ್ಲಿ. 6 ತಿಂಗಳವರೆಗೂ ಆಹಾರನೇ ಬೇಡ. ಆ ತರ ಹೆಬ್ಬಾವಲ್ಲಿ ವಿಶೇಷ. ಜೀರ್ಣ ಆಗ್ಬೇಕು. ಆಮೇಲೆ ಪೊರೆ ಬಿಡೋ ಟೈಮಲ್ಲೂ ಅಷ್ಟೇ ಒಂದೇ ತವ ಮಲ್ಕೊಂಡ್ಬಿಡ್ತವೆ. ಹೆಬ್ಬಾವಲ್ಲಿ ಆ ತರ ಅಂದ್ರೆ 80, 90, 100 ಮಟ್ಟವರೆಗೂ ಇಡ್ತವೆ ಹೆಬ್ಬಾವು. ದಪ್ಪ ಇರುತ್ತೆ. ಎಷ್ಟು ಹೆಬ್ಬಾವುಗಳನ್ನ ಹಿಡಿದಿದ್ದೀರಾ ಸರ್? ನಮ್ಗೆ ಹೆಬ್ಬಾವು ಇದುವರೆಗೂ ಒಂದೇ ಸಿಕ್ಕಿದ್ದು ಅಷ್ಟೇ, ಅದು ಬಿಟ್ರೆ ಬೇರೆ ಇಲ್ಲ. ಗ್ರಾಮಾಂತರ ಪ್ರದೇಶ ಸಿಕ್ಕಿದೆ. ಇದು ಯಾವ್ದು? ಅದೇ ಹೆಬ್ಬಾವು ಇದೆ ಅಲ್ವಾ? ಇದು ಯಾವಾಗ ಹಿಡಿದಿದ್ದು? ಇದು ಸುಮಾರು ಒಂದು 4 ವರ್ಷದ ಹಿಂದೆ. 4 ವರ್ಷದ ಹಿಂದೆ. ಓಕೆ. ಈಗ ನಿಮ್ಗೆ ಹಾವುಗಳು ಕಚ್ಚಿದೆ ಅಂತಂದ್ರಲ್ಲ, ಯಾವ ಟೈಮಲ್ಲಿ ಹೆಂಗೆ ಅದು ನಿಮ್ ಎಕ್ಸ್ಪೀರಿಯನ್ಸ್ ಇದ್ರೂ ಕೂಡ ಹೆಂಗೆ? ಖಂಡಿತ ಎಷ್ಟೇ ಎಕ್ಸ್ಪೀರಿಯನ್ಸ್ ಇದ್ರು ಹಾವುಗಳು ಕಚ್ಚುತ್ತೆ. ಅಂದ್ರೆ ಒಂದೊಂದ್ಸಲಿ ನಮ್ಮ ಓವರ್ ಕಾನ್ಫಿಡೆನ್ಸ್ ನಮ್ಗೆ ಒಂದ್ಸಲಿ ಮುಳುವಾಗುತ್ತೆ. ಒಂದೊಂದ್ಸಲಿ ಎಷ್ಟೇ ಜಾಗರೂಕತೆ ಅಂದ್ರೂ ಮಿಸ್ ಆಗಿ ಕಚ್ತವೆ.
ಇವಾಗ ಬ್ಯಾಗ್ ಹಾಕ್ಬೇಕಾದ್ರೆ ಹಿಡಿದು ಬ್ಯಾಗ್ ಹಾಕ್ಬೇಕಾದ್ರೆ ಇವಾಗ ಹಿಡಿಯೋ ಟೈಮಲ್ಲಿ ಏನೋ ಒಂಚೂರು ಗಾಬರಿ ಆಗ್ಬಿಟ್ರೆ ಮಿಸ್ ಆಗಿ ಕಚ್ಚಿದೆ. ಅಂದ್ರೆ ನನಗೆ ಕಚ್ಚಿದ ಹಾವುಗಳಲ್ಲಿ ಎಲ್ಲ ವಿಷ ಹಿಲ್ದಿದ ಹಾವುಗಳು. ಕೇರೆ ಹಾವು ಮಾಮೂಲಿ ಬಿಡಿಯೋದು, ಎಷ್ಟೇ ಹುಷಾರಾಗಿದ್ರು ಕಚ್ಚುತ್ತೆ. ಬ್ಯಾಗ್ ಹಾಕೋ ಟೈಮಲ್ಲಿ ಸಿಕ್ಕಾಪಟ್ಟೆ ಒದ್ದಾಡುತ್ತೆ, ಬಿಟ್ಬಿಡ್ಲಿ ಅಂತ ಸಿಕ್ಕಾಪಟ್ಟೆ ಒದ್ದಾಡುತ್ತೆ. ಹೆಂಗಾದ್ರೂ ಮಿಸ್ ಆಗಿ ಕೈಗೆ ಕಾಲಿಗೆ ಕಚ್ಚುತ್ತೆ. ಏನು ಆಗಲ್ಲ, ವಿಷ ಏನ್ ಬರೋದಿಲ್ಲ ಹಾವಿಗೆ. ಕಚ್ಚಿದ್ರೆ ಏನ್ ತೊಂದ್ರೆ ಇಲ್ಲ. ಅದೇ ನನಗೆ ಕಚ್ಚಿರೋದು ಆಭರಣ ಹಾವು, ನೀರ್ ಹಾವು, ತೋಳದ ಹಾವು, ಕೆರೆ ಹಾವು, ಏನು ಆಗೋದಿಲ್ಲ. ವಿಷಾರಿ ಹಾವುಗಳಲ್ಲಿ ತುಂಬಾ ಹುಷಾರಾಗಿರ್ಬೇಕಷ್ಟೇ. ಮತ್ತೆ ಹಂಗೆ ಇವಾಗ ಈಗ ಯಾರಿಗಾದ್ರೂ ಕಚ್ಚಿದ್ರೆ ಈಗ ವಿಷ ಇರಲ್ಲ ಹಾವು, ಹೌದು, ಬಟ್ ಆದ್ರೂ ಹೆದರ್ಕೊಂಡು ಏನಾರು ಆಗೋ ಚಾನ್ಸಸ್ ಇದೆಯಾ ಸರ್? ವಿಷ ಇಲ್ದಿದ ಹಾವುಗಳು ಕಚ್ಚಿದ್ರು ಕೆಲವರು ಗಾಬರಿ ಆಗ್ಬಿಟ್ರೆ ಸೈಡ್ ಎಫೆಕ್ಟ್ ಆಗುತ್ತೆ. ಕೆಲವ್ರಿಗೆ ತಲೆ ಚಕ್ಕರ್ ಬರುತ್ತೆ, ಸುಸ್ತಾಗಿ ಬೀಳ್ತಾರೆ, ವಾಂತಿ ಆಗುತ್ತೆ. ಭಯ ಪಡ್ಬಾರ್ದು ಸರ್. ವರ್ಷದಲ್ಲಿ ನಮ್ಮ ಭಾರತದಲ್ಲಿ 40,000 ಜನ ಹಾವಿನ ಕಡಿತದಿಂದ ಸಾಯ್ತಾ ಇದ್ದಾರೆ. ವರ್ಷದಲ್ಲಿ ಭಾರತದಲ್ಲಿ 40,000 ಜನ ಹಾವಿನ ಕಡಿತದಿಂದ ಸಾಯ್ತಾ ಇದ್ರೆ ಗಾಬರಿಗೆ 90% ಜನ ಸಾಯ್ತಾ ಇದ್ದಾರೆ. ಹಾವಿನ ವಿಷದಿಂದ ಸಾಯ್ತಾ ಇರೋದು ಬರೀ 10% ಜನ ಸರ್. 90% ಗಾಬರಿ ಬೈಕ್ ಸಾಯ್ತಾ ಇದಾರೆ. ಅಯ್ಯೋ ಕಚ್ಬಿಡ್ತು, ಏನಪ್ಪಾ ಮಾಡೋದು? BP ಶುಗರ್ ಜಾಸ್ತಿ ಆಗಿ ಅದೇನೋ ಇರುತ್ತೆ, ಅದ್ರ ಜೊತೆ ಹೌದು, ಖಂಡಿತ ಸಾಯ್ತಾನೆ. ಭಯ ಪಡ್ಬಾರ್ದು. ಮುಖ್ಯವಾಗಿ ಇವಾಗ ವಿಷ ಇರಾವು ಎಕ್ಸಾಂಪಲ್ ಉದಾಹರಣೆ ಒಂದು ನಾಗರಾವ್ ಕಷ್ಟ ಅನ್ಕೊಳ್ಳಿ, ಫಸ್ಟ್ ಭಯ ಪಡ್ಬಾರ್ದು. ಬಿಡಪ್ಪ ನಾಗರಾವ್ ಕಷ್ಟ ಏನ್ ಮಾಡ್ಬೋದು, ಫಸ್ಟ್ ಇಲ್ಲಿಂದ ಇಲ್ಲಿ ಕಚ್ಚುತ್ತಾ, ಇಲ್ಲಿಂದ ಒಂದ್ ಕಟ್ಟಂತ ತೀರಾ ಬಿಗಿಯ ಕಟ್ಟದಲ್ಲ, ಮಧ್ಯಮ ಬಿಗುತ್ತದಲ್ಲಿ. ಈಗ ಹೇಳ್ಬಿಡಿ ಇನ್ನೊಂದ್ಸತಿ. ಈಗ ಒಂದು ಹಾವು ಕಚ್ತು, ಹೌದು, ಏನೇನೆಲ್ಲ ಮಾಡ್ಬೇಕು ಸರ್? ಈಗ ಉದಾಹರಣೆ ಕೆರೆ ಹಾವು ಕಚ್ತು, ವಿಷ ಇಲ್ದಿದ್ದು ಹಾವು ಕಚ್ಚಿದ್ರೆ ಏನು ಮಾಡ್ಕೊಳಂಗಿಲ್ಲ ಸರ್. ಕಚ್ಚಿರೋ ಜಾಗನ ಒಂಚೂರು ಸೋಪ್ ಹಾಕಿ ತೊಳ್ಬಿಟ್ಟು ಇಲ್ಲ ಬಿಸಿನೀರಲ್ಲಿ ವಾಶ್ ಮಾಡಿದ್ರೆ ಏನು ತೊಂದ್ರೆ ಇಲ್ಲ. ವಿಷ ಇಲ್ದಿದ್ದು. ವಿಷ ಇರೋ ಹಾವು ಈಗ ನಾಗರಾವು, ಮಂಡಲದ ಹಾವು, ಕಟ್ಟಾವು, ಇಂತಾವು, ಇವಾಗ ರಕ್ತಮಂಡಲ, ಈ ತರ ವಿಷ ಇರೋ ಹಾವು ಯಾವ್ದಾದ್ರು ಕಚ್ಚಿತು. ಎಕ್ಸಾಂಪಲ್ ಹಾವು ಯಾವಾಗ ಯಾವ ಟೈಮಲ್ಲಿ ಕಚ್ಚುತ್ತಂದ್ರೆ ಮನುಷ್ಯನ್ಗೆ ಈ ಮೊಣಕಾಲಿಂದ ಕೆಳಗಡೆ, ಈ ಮೊಣಕೈಯಿಂದ ಕೆಳಗಡೆ. ಯಾಕೆ ಅಂದ್ರೆ ಇವಾಗ ಏನಾದ್ರು ಒಂದು ಐಟಮ್ ಹಾಕಿರ್ತೀವಿ, ಸೌದೆನೋ ಚಿಪ್ಪೋ ಏನೋ ಹಾಕಿದ್ವಿ, ಕೈ ಹಾಕಿ ತೆಗಿತಾ ಇರ್ತೀವಿ, ಇಲ್ಲಿಂದ ಇಲ್ಲಿ ಕೆಳಗೆ ಹೆಚ್ಚಾಗಿ ಕಚ್ಚೋದು. ಆಮೇಲೆ ಹೊಲ ಗದ್ದೆಯಲ್ಲಿ ಕೆಲಸ ಮಾಡ್ತಾ ಇರ್ತೀವಿ, ಏನೋ ಒಂದ್ ಕೆಲಸ ಮಾಡ್ತಾ ಇರ್ತೀವಿ, ಓಡಾಡ್ಬೇಕಾದ್ರೆ ಇಲ್ಲಿಂದ ಇಲ್ಲಿಗೆ ಕಚ್ಚೋದು. ಎಕ್ಸಾಂಪಲ್ ಇವಾಗ ಯಾರಿಗೋ ಹಂಗೆ ಒಬ್ರಿಗೆ ಕೈಗೋ ಕಾಲ್ಗೋ ಕಚ್ಚು ಅನ್ಕೊಳ್ಳಿ, ಇಲ್ಲಿ ಕಚ್ಚಿದ್ರೆ ಫಸ್ಟ್ ನೀವು ಕಚ್ಚಿರೋ ವ್ಯಕ್ತಿಗೆ ಧೈರ್ಯ ಹೇಳ್ಬೇಕು. ಯಾಕೆ ಅಂದ್ರೆ ಏನು ಆಗಲ್ಲ ಬಿಡಪ್ಪ, ಆರಾಮಾಗಿರು, ಟ್ರೀಟ್ಮೆಂಟ್ ಇದೆ, ಹುಷಾರಾಗೋಣ. ಅಲ್ಲಿ ಅವ್ನಿಗೆ BP ಕೂಲ್ ಆಗುತ್ತೆ, ನಾರ್ಮಲ್ ಆಗಿ ಇರ್ತಾನೆ. ನೀವು ಕಷ್ಟು ಏನಪ್ಪಾ ಮಾಡೋದು, ಅಯ್ಯೋ ಮುಗಿತು ಭಯ ಪಡಿಸ್ಬಿಟ್ರೆ ಬೇಗ ಅವನಿಗೆ ವಿಷ ಬೇಗ ಇದು ಬಾಡಿಗೆ ಸರ್ಕ್ಯುಲೇಷನ್ ಆಗುತ್ತೆ. ಅರ್ಧ ಗಂಟೆ 1 ಅವರ್ ಸತ್ತೋಗ್ಬಿಡುತ್ತೆ. ಫಸ್ಟ್ ವ್ಯಕ್ತಿಗೆ ಧೈರ್ಯ ಹೇಳ್ಬೇಕು. ಆಮೇಲೆ ಅವ್ನಿಗೆ ತಿನ್ನಕ್ಕೆ ಕುಡಿಸ್ಬೇಕು, ಇದು ಕುಡಿಯೋದಕ್ಕೆ ಏನು ಕೊಡಬಾರ್ದು, ಏನು ಕೊಡಬಾರ್ದು. ಹಾವು ಕಚ್ಚಿದ್ಮೇಲೆ ನಮ್ಮ ಬಾಡಿಲಿ ಯಾವುದೇ ರೀತಿ ಪಾರ್ಟ್ಸ್ ಕೆಲಸ ಮಾಡಬಾರ್ದು, ನೀರ್ ಕುಡಿಸ್ಬಾರ್ದು. ಆಮೇಲೆ ನೀರಾಗಿ ತಟ್ಟೋದಾಗ್ಲಿ, ತಿನ್ಲಿಕ್ಕೆ ಏನೋ ಕೊಡೋದಾಗ್ಲಿ ಏನು ಮಾಡ್ಬೋದು. ಈಗ ಕಷ್ಟ ಫಸ್ಟ್ ಧೈರ್ಯ ಹೇಳಿ, ಹುಷಾರಾಗಿರು, ಏನೂ ಆಗಲ್ಲ ಅಂತ. ಕಚ್ಚಿರೋರ್ನ ಒಂದೇ ಕಡೆ ಕೂರಿಸ್ಬೇಕು. ಯಾಕಂದ್ರೆ ಮೂವ್ಮೆಂಟ್ ಆಗ್ಬಾರ್ದು. ಮೂವ್ಮೆಂಟ್ ಆಗಿದ್ರೆ ವಿಷ ಬಾಡಿಗೆ ಸರ್ಕ್ಯುಲೇಷನ್ ಆಗ್ತಾ ಇರ್ತದೆ, ಒಂದೇ ಕಡೆ ಸ್ಥಗಿತ ಆಗುತ್ತೆ, ವಿಷ ಬೇಗ ಸರ್ಕ್ಯುಲೇಷನ್ ಆಗುತ್ತೆ. ಒಂದೇ ಕಡೆ ಕೂರಿಸಿ, ಇಲ್ಲೇನೋ ಕಷ್ಟಂದ್ರೆ ಇಲ್ಲೊಂದ್ ದಾರ ಕಟ್ಟಿ, ಇಲ್ಲೊಂದ್ ದಾರ ಕಟ್ಟಿ, ಅಂದ್ರೆ ಮಧ್ಯಮ ಬಿಗಿತಲ್ಲಿ ದಾರ ಕಟ್ಬೇಕು. ಇಲ್ಲ ದಾರ ಕಟ್ಟಿಲ್ಲ ಅಂದ್ರೆ ಒಂದು ಟವಲ್ ಅಥವಾ ಒಂದು ಬಟ್ಟೆನೋ ಯಾವ್ದಾನ ಇಲ್ಲಿಂದ ಇಲ್ಲಿವರೆಗೂ, ಅಂದ್ರೆ ಕೈ ಹಿಂಗ್ ಶೇಕ್ ಆಗ್ಬಾರ್ದು, ಆ ರೀತಿ ಇಲ್ಲಿಂದ ಇಲ್ಲಿವರೆಗೂ ಕಚ್ಚಿರೋಂಗೆ ಧೈರ್ಯ ಹೇಳಿ ಇಮಿಡಿಯೇಟ್ ಹಾಸ್ಪಿಟಲ್, ಎಷ್ಟು ಸಾಧ್ಯನೋ ಅಷ್ಟು ಬೇಗ ಹಾಸ್ಪಿಟಲ್ ಕರ್ಕೊಂಡು ಹೋಗಿ. ಅಲ್ಲಿ ಆಂಟಿ ಸ್ನೇಕ್ ವೆನಮ್ ಅಂತ ಬರ್ತದೆ. ಇದು ಹಾವಿನ ಪ್ರತಿ ವಿಷದಿಂದ ತಯಾರಾಗಿರ್ತಕ್ಕಂಥ ಒಂದು ಔಷಧಿ. ಹಾವಿನ ವಿಷದಿಂದನೇ ತಯಾರಾಗಿರ್ತಕ್ಕಂಥ ಒಂದು ಪ್ರತಿ ಔಷಧಿ ಆಂಟಿ ಸ್ನೇಕ್ ವೆನಮ್ ಅಂತಾರೆ. ಇದು ಭಾರತದಾದ್ಯಂತ 4 ವಿಷಕಾರಿ ಹಾವುಗಳಿಗೆ ಇದೊಂದೇ ಇರೋದು ಮದ್ದು, ಅದೊಂದೇ ಮದ್ದು. ಇದನ್ನ ಇವಾಗ ಡಾಕ್ಟರ್ ಪೇಷಂಟ್ ನ ನೋಡ್ತಾರೆ, ಎಷ್ಟು ಪ್ರಮಾಣದಲ್ಲಿ ಹಾವಿಗೆ ವಿಷ ಬಿಡುಗಡೆ ಮಾಡಿದೆ ಅಂದ್ರೆ 10-15 ನಿಮಿಷಕ್ಕೆಲ್ಲ ವಿಷ ಹಾವು ಕಚ್ಚಿದ್ರೆ ಕೋಮಾಗ ಹೋಗ್ತಾನೆ. 10-15 ನಿಮಿಷಕ್ಕೆ ನಾಲ್ಗೆ ತೊದ್ಲುತ್ತೆ, ಕಣ್ಣು ಬ್ಲಾಕ್ ಔಟ್ ಆಗುತ್ತೆ, ಬಾಯಲ್ಲಿ ಜೊಲ್ಲು ಬರುತ್ತೆ, ಕೈ ಕಾಲು ಶೇಕ್ ಆಗುತ್ತೆ. ಇದೆಲ್ಲ ಆಗುತ್ತೆ ಕಚ್ಚಾದ್ಮೇಲೆ. ವಿಷಕಾರಿ ಹಾವುಗಳು ಕಚ್ಚಿದಾಗ ನೀವು ಕಚ್ಚಿರೋನ್ಗೆ ಧೈರ್ಯ ಹೇಳಿ ಇಮಿಡಿಯೇಟ್ ಹಾಸ್ಪಿಟ್ಲ್ ಕರ್ಕೊಂಡೋಗಿ, ಎಷ್ಟು ಸಾಧ್ಯನ ಅಷ್ಟು ಬೇಗ ಹಾಸ್ಪಿಟ್ಲ್ಗೆ ಹೋದ್ರೆ ಅಲ್ಲಿ ಆಂಟಿ ಸ್ನೇಕ್ ವೆನಮ್ ಇಷ್ಟು ಡೋಸ್ ಅಂತ ಚೆಕ್ ಮಾಡಿ ಡಾಕ್ಟರ್ ಕೊಡ್ತಾರೆ. ಅವಾಗ ಮೈಯಲ್ಲಿ ವಿಷ ಸ್ವಲ್ಪನೇ ಕರೆಕ್ಟ್ ಆಗ್ಬಿಡ್ತದೆ ಅಷ್ಟೇ. ಅಂದ್ರೆ ಯಂತ್ರ ಮಂತ್ರ ತಂತ್ರ ಎಲ್ಲ ಕುತಂತ್ರ, ಏನು ನಡೆಯಲ್ಲ. ಅವಾಗಿತ್ತೇನೋ ಗೊತ್ತಿಲ್ಲ, ಇವಾಗ ಯಂತ್ರ. ಹಾವು ಕಚ್ಚಿದೆ ಅಲ್ಲ ಯಾರೋ ಯಂತ್ರ ಹಾಕ್ತಾನೆ, ಹಾವು ಕಚ್ಚಿದೆ ಇವ್ನು ಯಾರೋ ಮದ್ದು ಕೊಡ್ತಾನೆ, ಔಷಧಿ ಕೊಡ್ತಾನೆ, ಎಲ್ಲ ಸುಳ್ಳು ಸರ್. ಈಗ ಯಾವ್ದು ವರ್ಕೌಟ್ ಆಗಲ್ಲ. ಈಗ ಸಿನಿಮಾದಲ್ಲಿ ನೋಡಿರ್ತೀವಿ, ಅಲ್ಲಿ ಕಚ್ಚಿರೋ ಜಾಗನ ಬ್ಲೇಡ್ ಅಲ್ಲಿ ಕುಯ್ದ್ಬಿಟ್ಟು ರಕ್ತ ಸರ್. ಅದು ಸಿನಿಮಾ ಎಲ್ಲ ಸಿನಿಮಾಗೆ ಸೀಮಿತ. ಸಿನಿಮಾ ಅಷ್ಟೇ, ಅದು ಸಿನಿಮಾ ಅಷ್ಟೇ. ಸಿನಿಮಾಗೆ ಏನ್ ಬೇಕಾದ್ರೂ ಮಾಡ್ತಾರೆ, ಅದು ನಿಜ ಜೀವನ ಮಾಡಕ್ಕಾಗಲ್ಲ.
ಇಡೀ ನಿಜ ಜೀವನದಲ್ಲಿ ಸಿನಿಮಾ, ಇಡೀ ನಮ್ ಲೈಫ್ ಸ್ಟೋರಿ 3 ಅವರಲ್ಲಿ ಸಿನಿಮಾದಲ್ಲಿ ತೋರಿಸ್ಬಿಡ್ತಾರೆ. ಆದ್ರೆ ನಿಜ ಜೀವನದಲ್ಲಿ 100 ವರ್ಷ ಇದ್ ಮಾಡ್ಬೇಕು. ಅದಿಲ್ವೇ ಇಲ್ಲ ಆತರ ಸರ್. ಮಾಡಿದ್ರೆ ಏನಾಗುತ್ತೆ ಅಂದ್ರೆ ಕೇಳಿ, ಹಾವು ಕಚ್ಚಿದ್ಮೇಲೆ ಎಷ್ಟೋ ಜನ ಈಗ ಬುಕ್ಕಲ್ಲೂ ಸಹ ಕೊಟ್ಟಿದ್ದಾರೆ. ನಾವು ಚಿಕ್ಕ ಹುಡುಗರಿದ್ದಾಗ ಹಿಂಗ್ ಪ್ಲಸ್ ಮಾರ್ಕ್ ತರ ಕುಯ್ದ್ ಬಿಡಿ, ಬಾಯಲ್ಲಿ ವಿಷಯ ಹೇಳ್ಬಿಟ್ ಬಿಟ್ರೆ ವ್ಯಕ್ತಿ ಉಳಿತಾನೆ ಅಂತ ಎಷ್ಟೋ ಸಿನಿಮಾದಲ್ಲಿ ಧಾರಾವಾಹಿದಲ್ಲಿ ನಾವು ನೋಡಿದೀವಿ. ಅದು ಸಿನಿಮಾ ಧಾರಾವಾಹಿ, ಸಿನಿಮಾಗೆ ಸೀಮಿತ. ಯಾಕಂದ್ರೆ ಈಗ ಯಾರೋ ಒಬ್ರಿಗೆ ಹಾವು ಕಚ್ಚಿದೆ ಅಂದ್ರೆ ನಾವು ಬ್ಲೇಡೋ ಚಾಕುನೋ ಚೂರಿನ ತಗೊಂಡು ಕಟ್ ಮಾಡಿದಾಗ ನಮ್ಮ ನರಮಂಡಲ ಎಲ್ಲ ಕಟ್ ಆಗುತ್ತೆ. ನರಮಂಡಲದಲ್ಲೆಲ್ಲ ವಿಷ ಹೋದಾಗ ಮನುಷ್ಯ ಇನ್ನ ಬೇಗ ಸಾಯ್ತಾನೆ. ಆಮೇಲೆ ಬಾಯಲ್ಲಿ ಎಳೆಯೋದ್ರಿಂದ ಏನಾಗುತ್ತೆ ಅಂದ್ರೆ ಹಾವಿನ ವಿಷ ಬಂದು ಪ್ರೋಟೀನ್. ಈಗ ನಮ್ಗೆ ಬಾಯಲ್ಲಿ ಉಳ್ಕಲ್ ಇರುತ್ತೆ ಅಥವಾ ನಾಲ್ಗೆಯಲ್ಲಿ ಉಣ್ಣಿರುತ್ತೆ. ಈ ವಿಷನ ಹಿಂಗ್ ಎಳ್ದಾಗ ಆ ಬ್ಲಡ್ಗೆ ಈ ವಿಷ ಕನೆಕ್ಟ್ ಆಗಿ ಬಾಡಿ ಪೂರ್ತಿ ವಿಷಯಾಗಿ ಮನುಷ್ಯ ಸಾಯ್ತಾನೆ. ಅದರಿಂದ ಅವಂಗೂ ಪ್ರೋಟೀನ್ ಪಾಯ್ಸನ್ ಆಗಿ ಕನೆಕ್ಟ್ ಆಗುತ್ತೆ. ಅದಕ್ಕೆ ಬಾಯಲ್ಲಿ ಎಲ್ಲ ಎಳೆಯೋದ್ ಬೇಡ, ಏನು ಚಾಕು ಗೀಕು ತಗೊಂಡು ಏನು ಕಟ್ ಮಾಡೋದ್ ಬೇಡ. ಧೈರ್ಯ ಹೇಳಿ ಒಂದ್ ಕಟ್ಟಿ ಆದಷ್ಟು ಬೇಗ ವೈದ್ಯರ ಬಳಿ ಕರ್ಕೊಂಡೋಗಿ ಅಂತ ನಾವ್ ಹೇಳ್ತೀವಿ ಸರ್. ಅಷ್ಟ್ ಬಿಟ್ಟು ಬೇರೆ ಏನು ಮಾಡೋದ್ ಬೇಡ. ಯಂತ್ರ ಮಂತ್ರ ತಂತ್ರ ಇದೆಲ್ಲ ಸುಳ್ಳು ಕುತಂತ್ರ ಬೇಡ. ಎಷ್ಟೋ ಜನ ದುಡ್ಡುಗೋಸ್ಕರನೇ ಯಾರೋ ಹೇಳ್ತಾರೆ ಸರ್ ಹಾವು ಕಚ್ಚಿತ್ತು ನಾನು ಹೋಗಿ ಅಲ್ಲಿ ಮಂತ್ರ ಹಾಕ್ತೆ ಹುಷಾರದ. ಯಾ ಹಾವು ಅಂತ ಯಾರು ಗೊತ್ತು, ಮಂತ್ರವಾದಿಗೂ ಗೊತ್ತಿಲ್ಲ, ಇವಂಗೂ ಗೊತ್ತಿಲ್ಲ ಸರ್. ನಾನು ಹೇಳಿದೆ ಅದೇ ಬೆಂಗಳೂರಲ್ಲಿ 28-30 ಜಾತಿ ಹಾವು ಸಿಗುತ್ತೆ ಸರ್. 3 ಹಾವಲ್ಲಿ ವಿಷ ಅಂತ 3ರಲ್ಲಿ ಬಿಟ್ಬಿಟ್ಟು 25-26 ಹಾವು ಕಚ್ಚಿದ್ರು ಏನು ಆಗಲ್ಲ ಅಂತ ವಿಷಯ. ಅಂತ ಯಾವ್ದೋ ನೀರಾವೋ ಕೆರೆ ಹಾವೋ ತೊಳೋದಾವೋ ಯಾವ್ದೋ ಕಚ್ಚಿರುತ್ತೆ, ಕರ್ಕೊಂಡೋಗಿ ಹಾವು ಕಚ್ತು ಅಷ್ಟೇ, ಯಾವ್ದಾದ್ರು ಆಗ್ಲಿ ಗೊತ್ತಿರಲ್ಲ ಅವ್ನ್ಗೆ. ಹುಷಾರಾದ ಮಂತ್ರ ಹಾಕ್ತಿದಂಗೆ ಹುಷಾರದ ಸರ್. ವಿಷ ಇಲ್ದಿದ್ದು ಹಾವು ಕಚ್ಚಿದ್ರೆ ಯಾವ ಕಚ್ಚಿದ್ರೆ ಏನು ಆಗಲ್ಲ ಸರ್. ಆರಾಮ್ಸೆ ನೀವ್ ಹೆಂಗಿದ್ದೀರೋ ಹಂಗೆ ಇರ್ಬೋದು. ಅದ್ ಯಾವ್ದೋ ಹೇಳಿರ್ತಾನೆ, ಅದೇನೋ ಅವನು ಏನೋ ಪಂತ್ರನ ಏನೋ ಅವ್ನು ಮಾಡಿ ಕಳ್ಸಿರ್ತಾನೆ, ಉಳ್ದ ಅಷ್ಟೇ. ನಾಗರಾವು, ಮಂಡ್ಲದಾವು, ಕಟ್ಟಾವು ಅಥವಾ ಕಾಳಿಂಗ ಸರ್ಪ ಯಾವ್ದಾದ್ರು ಕಚ್ಚಿ ಅದರಿಂದ ಅವನೇನೋ ಹುಷಾರಾಗಿ ಇರೋದು ಉದಾಹರಣೆ ನಮ್ಮ ಮುಂದೆ ಇದ್ರೆ ನಂಬೋದು, ಇಲ್ಲಾಂದ್ರೆ ನಂಬೋದಿಕ್ಕಾಗಲ್ಲ.